ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು. ಅವ್ರು ತಾಕತ್ತಿದ್ರೆ ತಗೊಬರ್ಲಿ, ಉದ್ಯೋಗ ಕೊಡ್ಲಿ ನಮ್ಮ ಯುವಕರಿಗೆ. ನಾವು ಏನ್ ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೊಂಡ್ರೆ ತಗೊಬರ್ಲಿ. ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ ಇವ್ರೇನ್ ತರ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರ ಇವ್ರು ಯಾರು? ಕೈಗಾರಿಕೆ ಉದ್ಯಮ ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು ಏನು ನಿಮ್ ಹೆಸರು ಹೇಳ್ರಿ, ನಿಮ್ಗೆ ಯಾವ್ದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವ್ರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಲಿ, ಪಬ್ಲಿಕ್ ಅಲ್ಲಿ ಬರ್ಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟ್ ಬರ್ಲಿ, ಜನ ಕರಿವ. ಜನನ ಪಾದಯಾತ್ರೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಇಷ್ಟ ಎಲ್ಲರೂ ಸೇರಿಸುವ 50,000 ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ. ಅವ್ರ ಮುಂದೆ ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ ನಮ್ಮ ಸರ್ಕಾರದ್ದು. ಇವ್ರು ಆಗಿದ್ದ ಕಾಲದಲ್ಲಿ ಏನು ಮಾಡೋದಿಲ್ಲ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನೆ ಅಥವಾ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ, ಪೇಪರಲ್ಲಿ, ಟಿವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡ್ಲಿ. ಅವ್ರು ಸಿಎಂ ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ ಮೊದಲು. ಬರೀಲಿ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಸ್ತಿ ಬರ್ಸ್ಕೊಂಡಿದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದೀವ? ಅವ್ರ ಓಟ್ ನಟ್ಟು ಮತದಾನದ ಇಟ್ಕೊಂಡಿದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.